ಕುಮಾರಿ ನಮ್ಮೆಲ್ಲರ ಮುಖ್ಯ ಅತಿಥಿ ರಾಜ್ಕುಮಾರ್ ಗೋನಳ್ಳಿ ಸರ್ ಅವರು ಮಾತಾಡಬೇಕಂತ ಹೇಳ್ತಾರೆ. ಭಗವಾನ್ ಬುದ್ಧ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ಇಂದು ಬಿ ಶ್ಯಾಮ್ ಸುಂದರ್ ಅವರ 50ನೇ ಪುಣ್ಯ ಸ್ಮರಣೆಯ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶಿಂದೆ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಹಾಗೂ ಸಂವಿಧಾನ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮನ್ನಾಥ್ ಶೇಖರ್ ಅವರೇ, ಸಮಾಜದ ಮುಖಂಡರು ಹಾಗೂ ಯಾವತ್ತೂ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮ ಸಹಕಾರದೊಂದಿಗೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಎಚ್.ಎಂ. ಪೈಲ್ವಾನ್ರವರೇ, ಹಿರಿಯರಾಗಿರ್ತಕ್ಕಂಥ ಈಶ್ವರ್ ಕನೇರಿ ಅವರೇ, ಈ ಒಂದು ಕಾರ್ಯಕ್ರಮದ ಮುಂಚೂಣಿಯ ರೂಪದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸರ್ ದಯವಿಟ್ಟು ಸರ್ 15-20 ನಿಮಿಷದ ಸರ್ ಬರ್ತೀನಿ ನಮ್ಮ ಕಡೆ. ಹಾಗೂ ಯಾವತ್ತೂ ಕೂಡ ಸಮಾಜದ ಆಗು ಹೋಗುಗಳ ಬಗ್ಗೆ ಚಿಂತನೆ ನಿಟ್ಟುಕೊಂಡು ಅವುಗಳನ್ನು ಕ್ರಾಂತಿಕಾರಿಯ ರೂಪದಲ್ಲಿ ಸಮಾಜ ಅಂಕುಡಂಕುಗಳನ್ನು ತಿದ್ದುವ ರೂಪದಲ್ಲಿ ತನ್ನದೇ ಆಗಿರ್ತಕ್ಕಂಥ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಬಳ್ಳಪ್ಪ ದಂಡಿಂದವರೇ, ದಲಿತ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ಅರುಣ್ ಪಟೇಲ್ ಅವರೇ, ಹಾಗೂ ನರಸಪ್ಪ ಕೀರ್ತಿ ಅವರೇ, ಸಂಜೀವ್ ಕುಮಾರ್ ಅವರೇ, ಶಿವರಾಜ ವೆಂಕಟೇಶ್ವರ ಅವರೇ, ಹಾಗೂ ನಮ್ಮ ಅರವಿಂದ್ರವರೇ, ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರೇ ಮತ್ತು ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಸಮಸ್ತ ಎಲ್ಲ ಹಿರಿಯರು ಕೂಡ ಮತ್ತೊಮ್ಮೆ ಜೈ ಭೀಮ್. ಈಗಾಗಲೇ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥದ್ದು ಬಹಳ ಒಂದು ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ, ನಿಜವಾಗಿ ಕೂಡ ಈ ಮನುಷ್ಯನ ನರನಾಡಿಗಳಲ್ಲಿ ಸತ್ತು ಹೋಗಿರ್ತಕ್ಕಂಥ ನರನಾಡಿಗಳಿಗೆ ಜೀವ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಬಿ ಶ್ಯಾಮ್ ಸುಂದರ್ ಅವರು. ನಿಜವಾಗಿ ಕೂಡ ನಮಗೆ ಅವರ ಒಂದು ವಿಚಾರಗಳು ಕೇಳಿದಾಗ ರೋಮಾಂಚನಕಾರಿಯಾಗಿರ್ತಕ್ಕಂಥ ವಿಚಾರಗಳು. ಇವತ್ತ ಅವರು ಈ ಒಂದು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣೀಭೂತರು ಯಾರು ಅಂದರೆ ಅವರ ಜನ್ಮ ಕೊಟ್ಟಿರ್ತಕ್ಕಂಥ ಬದುಲ ಮಾಣಿಕ್ಯಂರವರು. ನೋಡ್ರಿ, ಅಂದಿನ ಕಾಲದಲ್ಲಿ 1908ರಲ್ಲಿ ಜನಿಸಿರ್ತಕ್ಕಂಥ 21ನೇ ಡಿಸೆಂಬರ್ದಲ್ಲಿ ಜನಿಸಿರ್ತಕ್ಕಂಥ ಬಿ ಶ್ಯಾಮ್ ಸುಂದರ್ ಅವರಿಗೆ ಅಂದರೆ ಬದುಲಾ ಅಂತಕ್ಕಂಥದ್ದೇ ಅದು ಬಿ ಅಂತ ಶಾರ್ಟ್ ಫಾರ್ಮ್ ಮಾಡಿ ಬಿ ಶ್ಯಾಮ್ ಸುಂದರ್ ಅಂತಕ್ಕಂಥ ಹೆಸರನ್ನು ಅವರು ಪ್ರಾರಂಭ ಮಾಡಿದರು. ಅಂದಿನ ದಿನಮಾನಗಳಲ್ಲಿ ಅವರಿಗೆ ಪ್ರಾಥಮಿಕ ಶಾಲೆಯಲ್ಲಿ ಅವರು ಔರಂಗಾಬಾದ್ನಲ್ಲಿದ್ದಾಗ ಪ್ರವೇಶ ಪಡಿತಕ್ಕಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಮೇಲ್ವರ್ಗದ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಸಂಸ್ಥೆಗಳಲ್ಲಿ ಪ್ರವೇಶ ಕೊಡಲಿಲ್ಲ. ಅಂತಹ ಸಂದರ್ಭದಲ್ಲಿ ಆಗಿನ ಅವರ ತಂದೆಯಾಗಿರ್ತಕ್ಕಂಥ ಮಾಣಿಕ್ಯಂರವರು ಅವರಿಗೆ ಈ ಮಷಿನರಿ ಶಾಲೆ, ಕ್ರೈಸ್ತ ಮಷಿನರಿ ಶಾಲೆಗಳಿಗೆ ಪ್ರವೇಶವನ್ನು ಕೊಡಿಸಿ ಪ್ರಾಥಮಿಕ ಶಾಲೆಯನ್ನು ಅವರು ಪೂರ್ಣಗೊಳಿಸಿರ್ತಕ್ಕಂಥ ವ್ಯಕ್ತಿ. ಅಂದರೆ ಇವತ್ತು ನಾವು ಚಿಂತನೆ ಮಾಡಬೇಕಾಗಿದೆ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಎಷ್ಟು ಪ್ರಾಮುಖ್ಯವಾಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಹಳ ಆಲೋಚನೆ ಮಾಡಬೇಕಾಗಿದೆ. ಅವರ ಪ್ರಾಥಮಿಕ ಶಿಕ್ಷಣ ಔರಂಗಾಬಾದ್ನಲ್ಲಿ ಆದ ಮೇಲೆ ಅವರಿಗೆ ಅವರ ತಂದೆ ರೈಲ್ವೆ ಇಲಾಖೆಯಲ್ಲಿ ಸೇವೆ ಮಾಡ್ತಾ ಅವರಿಗೆ ವರ್ಗಾವಣೆ ಆದಾಗ ಹೈದರಾಬಾದ್ಗೆ ಹೋದರು. ಆ ಹೈದರಾಬಾದ್ನಲ್ಲಿ ಹೋಗಿದಾಗ ಕೂಡ ಅಲ್ಲಿಯೂ ಕೂಡ ಮೇಲ್ವರ್ಗದ ಶಿಕ್ಷಣ ಸಂಸ್ಥೆಗಳಲ್ಲಿ ಅವರಿಗೆ ಪ್ರವೇಶ ಸಿಗಲಿಲ್ಲ. ಕೊನೆಗೆ ಅವರು ಉರ್ದು ಶಾಲೆಯಲ್ಲಿ ಪ್ರೌಢಶಾಲೆಯನ್ನು ಮುಗಿಸಿದ್ರು. ಇವತ್ತು ಬಹಳ ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ ಇದೆ. ಅಂದರೆ ಉರ್ದುಯಲ್ಲಿ ಪ್ರೌಢಶಾಲೆ ಮುಗಿಸಿ ಅವರ ಪದವಿಯನ್ನು ಮುಗಿಸಿದ್ರು. ಈಗಾಗಲೇ ನಮ್ಮ ಸಹೋದರ ಹೇಳಿರುವ ಹಾಗೆ BA ಪದವಿಯನ್ನು ಉಸ್ಮಾನಿಯಾ ವಿಶ್ವವಿದ್ಯಾಲಯದಲ್ಲಿಯೇ ಅವರು ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನವನ್ನು ಗಳಿಸಿದ ಗೋಲ್ಡ್ ಮೆಡಲಿಸ್ಟ್ ಆಗಿ ಅವರು ಆಯ್ಕೆಯಾಗಿದ್ದರು. 1927 ಬಹಳ ಒಂದು ಚಿಂತನಕಾರಿಯಾಗಿರ್ತಕ್ಕಂಥ ವಿಚಾರಗಳು ನೀವು ನೋಡ್ಕೊಳ್ಬೇಕು. ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಉಳ್ಳತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಮಗನಿಗೆ ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಕೊಡಿಸಲೇಬೇಕು ಅಂತಕ್ಕಂಥ ಒಂದು ಛಲ ಇದೆಯಲ್ಲ, ಅದು ತಮ್ಮ ಮುಂದಿನ ಭವಿಷ್ಯಕ್ಕೆ ತನ್ನ ಮಕ್ಕಳ ಒಂದು ಶಿಕ್ಷಣದಲ್ಲಿ ಯಾವ ಎತ್ತರಕ್ಕೆ ಕೊಂಡೊಯ್ತು ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೆ. ಹೀಗಾಗಿ ಅವರು ಗೋಲ್ಡ್ ಮೆಡಲ್ ಆಗಲಿಕ್ಕೆ ಅವರ ಕಾರಣ ಏನು ಅಂದರೆ ಅವರ ಪ್ರೇರಣೆ ಶಕ್ತಿ ಯಾರಾಗಿದ್ರು ಅಂದರೆ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳು ಮರಿಗೆಮ್ಮ ಮತ್ತು ಮಾಣಿಕ್ಯಂರವರು ಅವರು ಎಷ್ಟು ಪರಿಶ್ರಮ ಪಟ್ಟಿದ್ರು. ನಿಜವಾಗಿ ಕೂಡ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರಗಳು. ಅವರ 1927ರಲ್ಲಿ ಪದವಿಯನ್ನು ಗೋಲ್ಡ್ ಮೆಡಲಿಸ್ಟ್ ಆಗಿ ಪದವಿಯನ್ನು ಪಡೆದ ನಂತರ ಅವರು ಮುಂದೆ ಕಾನೂನು ಪದವಿಗಳನ್ನು ಕೂಡ ಪಡ್ಕೊಳ್ತಾರೆ. ದುರ್ದೈವದ ಸಂಗತಿ 1930ರಲ್ಲಿ ತನ್ನ ತಂದೆಯನ್ನು ಕಳೆದುಕೊಳ್ತಾರೆ. ಅವರ ಸಹೋದರಿಯ ಮದುವೆ ಕೂಡ ಆಗಿತ್ತು.
ಅಂತಹ ಸಂದರ್ಭಗಳಲ್ಲಿ ಕೂಡ ಅಲ್ಲಿ ಇಲ್ಲಿ ಕಾಲ ಕಳೆಯುತ್ತಾ ಈ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಲ್ಲಿ ಶಿಕ್ಷಣದ ಕಡೆ ಅವರ ಹೆಚ್ಚಿನ ಒಂದು ಒಲವನ್ನು ಕೂಡ ಇತ್ತು. ಅದೇ ಸಂದರ್ಭದಲ್ಲಿ ಅವರ ಸಹೋದರಿಯ ಮನೆಗೆ ಅಂದರೆ ಎಲ್ಲಿ ಈ ನಾಂಪಲ್ಲಿಯ ರೆಡ್ ಹಿಲ್ಸ್ ಅಂತಕ್ಕಂಥ ಮನೆಯಲ್ಲಿ ಅವರು ಆಗಾಗ ಹೋಗ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಅವರು ಮಾನಸಿಕವಾಗಿ ಬಹಳಷ್ಟು ಖಿನ್ನತೆ ಕೂಡ ಒಳಗಾಗಿದ್ದರು. ಬ್ರಹ್ಮಚಾರಿಯಾಗಿರುವುದರಿಂದ ಯಾವ ರೀತಿಯಾಗಿ ಜೀವನ ನಡೆಸಬೇಕು ಮತ್ತು ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಬದುಕಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ತೆಗೆದುಕೊಂಡು ಅವರು ಮಾನಸಿಕವಾಗಿ ಕೂಡ ಅಲ್ಲಲ್ಲಿ ಸ್ವಲ್ಪ ಸಮಯವನ್ನು ಕೂಡ ಕಳೆದು ಕೂಡ ಅಲ್ಲಲ್ಲಿ ಹೋಗ್ತಕ್ಕಂಥ ಸನ್ನಿವೇಶಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಗೋದಾವರಿಯ ದಂಡೆಯ ಮೇಲೆ ಒಂದು ದೂದುಧಾರಿ ಅಂತಕ್ಕಂಥ ಒಂದು ಮಹಾರಾಜರ ಒಂದು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಅವರು ಆಗಾಗ ಕಾಲ ಕಳ್ತಕ್ಕಂಥದ್ದು. ಅಲ್ಲಿ ಹೋಗಿ ಅಲ್ಲಿ ಬ್ರಹ್ಮಚಾರಿಗಳನ್ನು ಯಾವ ರೀತಿಯಾಗಿ ಅವರ ನಡೆ ನುಡಿ ಸಂಸ್ಕಾರಗಳನ್ನು ಯಾವ ರೀತಿಯಾಗಿ ಅವರು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅದನ್ನು ಕೂಡ ಇವರು ತನ್ನ ಹತ್ತಿರ ಅದನ್ನು ಮೈಗೂಡಿಸಿಕೊಂಡ ನಂತರ ಅಂದಿನ ಹೈದರಾಬಾದ್ ನಿಜಾಮರ ಪ್ರಧಾನಿಯಾಗಿರ್ತಕ್ಕಂಥ ಕಿಸಾನ್ ಪ್ರಸಾದ್ ರವರ ಮತ್ತು ಬಿ ಶ್ಯಾಮ್ ಸುಂದರ್ ಅವರ ಪರಿಚಯ ಎಲ್ಲಾಗ್ತದೆ ಅಂದರೆ ಈ ಗೋದಾವರಿ ದಂಡೆಯ ಏನು ದೂಧರಿ ಅಂತಕ್ಕಂಥ ಒಂದು ಮಹಾರಾಜರ ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಪರಸ್ಪರ ಇವರಿಗೂ ಅವರಿಗೂ ಪರಿಚಯ ಆಗ್ತದೆ. ಪರಿಚಯ ಆದ ನಂತರ ಅವರು ನಮ್ಮ ಕಿಸಾನ್ ಪ್ರಸಾದರವರ ಒಂದು ಮಾಹಿತಿ ಮತ್ತು ಪರಿಚಯ ಆದ ನಂತರ ನಿಜಾಮ್ ಸರ್ಕಾರದ ಏನು ಯಾವ ರೀತಿ ಆಡಳಿತ ವ್ಯವಸ್ಥೆ ಇತ್ತು ಅಂದಿನ ದಿನಗಳಲ್ಲಿ ಅವರ ಮಕ್ಕಳಿಗೆ ಮನೆಯಲ್ಲಿ ಗೃಹಪಾಠ ಹೇಳ್ತಕ್ಕಂಥ ಒಂದು ಕೆಲಸಕ್ಕೆ ಅವರು ತೊಡಗಿಕೊಂಡು ಹೈದರಾಬಾದ್ ನಿಜಾಮರ ಒಂದು ಮನೆತನದಲ್ಲಿ ಒಬ್ಬ ಸದಸ್ಯರ ರೂಪದಲ್ಲಿ ಅವರಿಗೆ ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ತು. ಹೀಗಾಗಿ ಅದನ್ನು ಪಡೆದುಕೊಂಡಿರ್ತಕ್ಕಂಥ ಹೈದರಾಬಾದ್ ನಿಜಾಮರ ಒಂದು ಸಹಕಾರದೊಂದಿಗೆ ಮುಂದೆ ಅವರು ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದುಕೊಳ್ಳುವುದು ಅಷ್ಟೇ ಅಲ್ಲ, ಈ ಭಾಗದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಜಾತಿ ಸಮಸ್ಯೆಗಳಾಗಿರ್ಬೋದು, ಅಥವಾ ಮಹಿಳಾ ದೌರ್ಜನ್ಯಗಳಾಗಿರ್ಬೋದು, ಹೀಗಾಗಿ ಹಲವಾರು ವಿಚಾರಗಳಿಗೆ ಅವುಗಳನ್ನು ಯಾವ ರೀತಿಯಾಗಿ ನಾವು ಪರಿಹಾರ ಕಂಡುಕೊಳ್ಳಬೇಕು ಎನ್ನುವ ರೂಪದಲ್ಲಿ ಅವರು ಹೋರಾಟಕ್ಕೆ ಇರ್ತಕ್ಕಂಥ ಅವಕಾಶ ಮುಂದೆ ಸಿಕ್ತು. ಹೀಗಾಗಿ ಅಂದಿನ ದಿನಮಾನಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಇತ್ತು ಅಂತ ಅನ್ನೋದಕ್ಕೆ ತಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಒಂದು ಬ್ರಿಟಿಷ್ ಆಡಳಿತ ವ್ಯವಸ್ಥೆ. ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಅಂದ್ರೆ ಏನು ಅಂದ್ರೆ ಆಂತರಿಕ ವ್ಯವಹಾರ ಮತ್ತು ಬಾಹ್ಯ ವ್ಯವಹಾರಗಳೆಲ್ಲವೂ ಕೂಡ ಬ್ರಿಟಿಷರ ಅಧೀನದಲ್ಲಿ ಇಟ್ಟುಕೊಂಡು ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆಯಾಗಿತ್ತು. ಆಮೇಲೆ ಹೈದರಾಬಾದ್ ನಿಜಾಮರ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅಂದ್ರೆ ಆಂತರಿಕ ಅಧಿಕಾರ ಇವ್ರ ಕೈಯಲ್ಲಿತ್ತು, ಬಾಹ್ಯ ವ್ಯವಹಾರಗಳೆಲ್ಲವೂ ಕೂಡ ಬ್ರಿಟಿಷರು ಮಾಡ್ತಾ ಇದ್ರು. ಆಂತರಿಕ ವ್ಯವಹಾರ ಅಂದ್ರೆ ಆಡಳಿತ ವ್ಯವಸ್ಥೆ. ಇದು ಬ್ರಿಟಿಷರಿಗೆ ವರ್ಷಕ್ಕೆ ಇಂತಿಷ್ಟು ಕಪ್ಪು ಕಾಣಿಕೆಯನ್ನು ಕೊಡುವ ಮೂಲಕ ಆಂತರಿಕ ಅಧಿಕಾರ ಹೈದರಾಬಾದ್ ನಿಜಾಮರು ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ರು. ಹೀಗಾಗಿ ಇಂತಹ ಒಂದು ವ್ಯವಸ್ಥೆಯಲ್ಲಿಯೇ ಬಿ ಶ್ಯಾಮ್ ಸುಂದರ್ ಅವರಿಗೆ ಇವರಲ್ಲಿರ್ತಕ್ಕಂಥ ವಾಕ್ಚಾತುರ್ಯಗಳು, ಇವರಲ್ಲಿರ್ತಕ್ಕಂಥ ಅರ್ಥಶಾಸ್ತ್ರ ವಿಷಯದ ಅರಿವು, ಇವುಗಳೆಲ್ಲವೂ ಕೂಡ ನೋಡಿಕೊಂಡು ಅವರು LLB ಓದ್ತಾ ಇರುವಾಗಲೂ ಕೂಡ ಸುಮ್ಮನೆ ಒಬ್ಬ ವಿದ್ಯಾರ್ಥಿಯಾಗಿ ಓದಲಿಲ್ಲ. ಅವರು ಆ LLB ಓದ್ತಾ ಇರುವಾಗಲೂ ಕೂಡ ಅವರದೇ ಆಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸ್ಕೊಂಡಿದ್ರು. ಇದೆಲ್ಲವೂ ಕೂಡ ಅರ್ಥಕೊಂಡಿರ್ತಕ್ಕಂಥ ಹೈದರಾಬಾದ್ ನಿಜಾಮರು ಇವರಲ್ಲಿರ್ತಕ್ಕಂಥ ವಾಕ್ಚಾತುರ್ಯ, ಇವರಲ್ಲಿರ್ತಕ್ಕಂಥ ನಡವಳಿಕೆ, ಇವರಲ್ಲಿರ್ತಕ್ಕಂಥ ದೇಶಾಭಿಮಾನ, ಇವರಲ್ಲಿರ್ತಕ್ಕಂಥ ಶೋಷಣೀಯ ಸಮುದಾಯದ ಜನಗಳಿರ್ತಕ್ಕಂಥ ಒಂದು ಏನು ನೋವಿತ್ತಲ್ಲ, ಅವು ಎಲ್ಲವೂ ಕೂಡ ಅರ್ಥಕೊಂಡಿರ್ತಕ್ಕಂಥ ಬಿ ಶ್ಯಾಮ್ ಸುಂದರ್ ಅವರ ವಿಚಾರಗಳು ಅವರಿಗೆ ಅತ್ಯಂತ ಹೆಚ್ಚು ಅವ್ರ ಮೇಲೆ ಪ್ರಭಾವವನ್ನು ಬೀರಿತು. ಹೀಗಾಗಿ ಅವರ ಒಂದು ಸರ್ಕಾರದಲ್ಲಿ 1945ರಲ್ಲಿ ಪ್ರಪ್ರಥಮವಾಗಿ ಹಣಕಾಸಿನ ಒಂದು ಮಂತ್ರಿಯನ್ನಾಗಿ ಸಿಗ್ತಕ್ಕಂಥ ಭಾಗ್ಯ ಅವರಿಗೆ ಸಿಕ್ತು. ತದನಂತರ ಆಲೂರು ವೆಂಕಟರಾವ್ ಅವರಿಗೆ ಒಂದು ಶಿಕ್ಷಣ ಮಂತ್ರಿಯನ್ನಾಗಿ ಕೊಡ್ತಕ್ಕಂಥ ಅವಕಾಶಗಳು ಕೂಡ ಅವರಿಗೆ ಸಿಕ್ಕಿ ಬಂದವು. ಹೀಗಾಗಿ ಇಂಥ ಅಧಿಕಾರಿಗಳನ್ನು ಸಿಕ್ಕ ನಂತರ ನೋಡ್ರಿ, ಸ್ವಾತಂತ್ರ್ಯದ ನಂತರ ಸಂವಿಧಾನಬದ್ಧವಾಗಿ ಸಿಕ್ಕಿರ್ತಕ್ಕಂಥ ಅವಕಾಶಗಳು ಅಲ್ಲದೇ ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಿ ಶ್ಯಾಮ್ ಸುಂದರ್ ಅವರು ಮಾಡಿರ್ತಕ್ಕಂಥ ಹೋರಾಟ ಏನಂದ್ರೆ ಉಳುವವನಿಗೆ ಭೂಮಿ. ಈಗಾಗಲೇ ಹೇಳಿದ್ರಲ್ಲ ನಮ್ಮ ದಂಡಿಂದವರು, ಉಳುವವನಿಗೆ ಭೂಮಿ ಅಂದ್ರೇನು, ಯಾರು ಕೆಲಸಗಳನ್ನು ಮಾಡ್ತಾರೋ, ಯಾರು ಗದ್ದೆಗಳಲ್ಲಿ ಕೆಲಸ ಮಾಡ್ತಾರೋ ಅವರಿಗೆ ಕೂಡ ಭೂಮಿಯ ಒಡೆತನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಬಹುದೊಡ್ಡ ಕ್ರಾಂತಿಕಾರಿಯಾಗಿರ್ತಕ್ಕಂಥ ವಿಚಾರಗಳು ಇಡೀ ಒಂದು ಈ ಭಾಗದಲ್ಲಿ ಅವರು ಹೆಚ್ಚು ಪ್ರಚಾರ ಮತ್ತು ಪ್ರಖರವಾಗಿರ್ತಕ್ಕಂಥ ಆಲೋಚನೆಗಳಿಟ್ಕೊಂಡು ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಇವರು ಹಣಕಾಸಿನ ಸಚಿವರಾದ ನಂತರ ಈ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನಗಳಿಗೆ, ನಿಮ್ನ ವರ್ಗದ ಜನಗಳಿಗೆ, ಈ ಅಕ್ಷರದ ಅರಿವಿನಿಂದ ದೂರಾಗಿರ್ತಕ್ಕಂಥ ಜನಗಳಿಗೆ 28 ವಸತಿ ನಿಲಯಗಳನ್ನು ಪ್ರಾರಂಭ ಮಾಡಿದರು. 28 ವಸತಿ ನಿಲಯಗಳನ್ನು ಪ್ರಾರಂಭ ಮಾಡುವ ಜೊತೆಗೆ
ಬಸ್ತಕೋಮ್ ಅಂತಕ್ಕಂಥ ಶಾಲೆಯನ್ನು ಪ್ರಾರಂಭ ಮಾಡಿ. ಅಂದ್ರೆ ಬಸ್ತಕೋಮ್ ಅಂದ್ರೇನು, ಈ ಒಂದು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಗಳು, ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯದ ಮಕ್ಕಳಿಗೆ, ಜನಗಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ಶಾಲೆ ಪ್ರಾರಂಭ ಮಾಡಿದ್ರು. ಆ ಒಂದು ಶಾಲೆಗಳ ಮುಖಾಂತರ ಜನರಲ್ಲಿ ಬಹುದೊಡ್ಡ ಜಾಗೃತಿಯನ್ನು ಆಗಬೇಕು ಅಂತಕ್ಕಂಥ ಈ ಒಂದು ಕನಸನ್ನೇ ಇಟ್ಟುಕೊಂಡು ಈ ಬಹುದೊಡ್ಡ ಕ್ರಾಂತಿಕಾರಿಯಾಗಿರ್ತಕ್ಕಂಥ ವಿಚಾರಗಳನ್ನು ಅವರು ಪ್ರಾರಂಭ ಮಾಡಿದ್ರು. ಹೀಗಾಗಿಯೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಭಾಗದಲ್ಲಿ ಆರ್ಥಿಕ ಕ್ರಾಂತಿಯಲ್ಲಿ ಮತ್ತು ಶೈಕ್ಷಣಿಕ ಕ್ರಾಂತಿಯಲ್ಲಿ ಬಹುದೊಡ್ಡ ಕ್ರಾಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದಲ್ಲಿ ಅವರು ಅಷ್ಟು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡಿದರೆ, ಭಾರತ ದೇಶದ ದಕ್ಷಿಣ ಭಾಗದಲ್ಲಿ ಆರ್ಥಿಕ ಕ್ರಾಂತಿಯು, ಶೈಕ್ಷಣಿಕ ಕ್ರಾಂತಿಯು ಮತ್ತು ಸಾಮಾಜಿಕ ಕ್ರಾಂತಿಯಲ್ಲಿ ಮಾಡ್ತಕ್ಕಂಥ ಬಹುದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥ ಧೀಮಂತ ನಾಯಕ ಅವರು ಯಾರು ಅಂದ್ರೆ ಬಿ ಶ್ಯಾಮಸುಂದರ್ ಅವರು. ಅದಕ್ಕಾಗಿ ಅವರು ಹೇಳಿದಾರೆ ಒಂದು ಕಡೆ ಏನಂದ್ರೆ, ಬೊಮ್ಮನವಕ್ಕೂ ಕಾಟೋ, ಬನಿಯವಕ್ಕೂ ಲೂಟೋ, ಗರೀಬಂಕು ಬಾಟೋ ಅಂತ ಹೇಳಿದ್ರೆ ಏನಿದ್ರ ಅರ್ಥ? ಬೊಮ್ಮನವಕ್ಕೂ ಕಾಟೋ ಅಂದ್ರೆ ಏನು? ಬ್ರಾಹ್ಮಣ ಜನಗಳಿಗೆ ಕೊಲೆ ಮಾಡ್ರಿ ಅಂತ ಹೇಳಿದ್ರೆ ಇಲ್ಲ. ಇದರ ಅರ್ಥ ಬ್ರಾಹ್ಮಣ ಜನಗಳಿಗೆ ಬ್ರಾಹ್ಮಣ್ಯವಾದದಿಂದ ಜಾತಿ ವ್ಯವಸ್ಥೆಯಲ್ಲಿ ಯಾರು ಇರ್ತಾರೋ ಅಂತವರನ್ನು ನೀವು ನಾಶ ಮಾಡ್ರಿ, ಅಂತವ್ರ ಅವ್ರ ಮೈಂಡ್ ಮಾಡಿ ವಾಶ್ ಔಟ್ ಮಾಡ್ರಿ. ಅಂದ್ರ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥ ಬ್ರಾಹ್ಮಣರಿಗೆ ಯಾವುದೂ ವಿರೋಧ ಇರಲಿಲ್ಲ. ಆದ್ರ ಜಾತಿ ವ್ಯವಸ್ಥೆಯನ್ನು ಅದು ಮುಂದುವರಿಸಿಕೊಂಡು ಹೋಗಬೇಕು. ಮೇಲ್ವರ್ಗ ಕೆಳವರ್ಗ ಅಂತಕ್ಕಂಥ ಒಂದು ಅಂತಸ್ತನ್ನು ಯಾರು ಆ ನಂಬಿಕೆಯಲ್ಲಿ ಯಾರು ನಡೀತಾರೋ ಅವರನ್ನು ನಾಶ ಮಾಡಿ ಬೊಮ್ಮನವಕ್ಕೂ ಕಾಟೋ ಅಂತಿದ್ರ ಅರ್ಥ ಇದು ಇದೆ. ಬೊಮ್ಮನವಕ್ಕೂ ಕಾಟೋ ಅಂದ್ರೆ ಅವ್ರಿಗೆ ಕೊಲೆ ಮಾಡ್ರಿ ಅಂತಿದ್ರ ಅರ್ಥ ಅಲ್ಲ. ಬೊಮ್ಮನವಕ್ಕೂ ಕಾಟೋ ಅಂದ್ರ ಬ್ರಾಹ್ಮಣ ಜನರು ಬ್ರಾಹ್ಮಣ್ಯ ಶಾಹಿಯ ವ್ಯವಸ್ಥೆಯಲ್ಲಿ ಯಾರು ಇರ್ತಾರೋ ಅಂತರ ವಿರುದ್ಧವಾಗಿ ಹೋರಾಡಿ ಅವರನ್ನು ನಾಶ ಮಾಡಿ. ಬನಿಯಂಕು ಲೂಟೋ ಅಂದ್ರೆ ಏನು? ವ್ಯಾಪಾರಸ್ಥ ಜನಗಳೇನಿದ್ದಾರಲ್ಲ, ವ್ಯಾಪಾರಸ್ಥ ಜನಗಳು ಈ ಜನರಿಗೆ ಮಾಡ್ತಕ್ಕಂಥ ವಹಿವಾಟಿನಲ್ಲಿ ಹೆಚ್ಚಿನ ಲಾಭ ಯಾರು ಪಡ್ತಾರೋ ಅಂತ ಹೆಚ್ಚಿನ ಲಾಭವನ್ನು ಯಾರಿಗೆ ಹಂಚ್ರಿ ಅಂದ್ರ ಗರೀಬಂಕು ಲೂಟೋ ಅಂದ್ರೆ ಗರೀಬ ಜನಗಳಿಗೆ ಇದು ಕೊಡಿ ಅಂತಕ್ಕಂಥ ಈ ಸಿದ್ಧಾಂತವನ್ನು ಇಟ್ಟುಕೊಂಡು ಅವರು ಬಹಳ ಕ್ರಾಂತಿಕಾರಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಅಂದಿನ ದಿನಮಾನದಲ್ಲಿ ಈ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಸಮುದಾಯದ ಜನಗಳಿಗೆ ಇದರಲ್ಲಿ ಹೇಳಿದರು. ಇದೇನು ಒಂದು ಸಲ ಪಿ ಶ್ಯಾಮಸುಂದರ್ ಅವರು ಎಲ್ಲಿ ನಮ್ಮ ಔರಾದ್ ತಾಲೂಕಿನ ಗೋಪಾಳಗಡ ಬೇಳ್ಕೊಡಿಗೆ ಒಂದು ಸಲ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ನಿಮಿತ್ತವಾಗಿ ಅಲ್ಲಿ ಬಂದಾಗ ಇಡೀ ಆ ಭಾಗದಲ್ಲಿರ್ತಕ್ಕಂಥ ಜನರೆಲ್ಲ ಸೇರಿಕೊಂಡು ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡುವಾಗ ಆ ಭಾಗದಲ್ಲಿರ್ತಕ್ಕಂಥ ಮೇಲ್ವರ್ಗದ ಜನಗಳು ಒಂದು ಕಡೆ ಸೇರಿಕೊಂಡು ಈ ನಮ್ಮ ಬಿ ಶ್ಯಾಮಸುಂದರ್ ಅವರಿಗೆ ಕಲ್ಲು ತೂರಾಟ ಮಾಡ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡಿದರು. ಆದ್ರೆ ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಜನಗಳು ಅಂದ್ರೆ ಎಷ್ಟು ವೀರರು ಎಷ್ಟು ಶೂರರಿದ್ರು ಅಂತ ಅನ್ನೋದಕ್ಕೆ ಉದಾಹರಣೆಯನ್ನು ಹೇಳ್ತಾ ಇದ್ದೀವಿ. ಅದೇ ಗೋಪಾಳಗಡ ಬೇಳ್ಕೊಡಿಯ ಪಕ್ಕದಲ್ಲಿರ್ತಕ್ಕಂಥ ಡೋಣ್ಗಾಂವ್ ಆ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ಯಾದವ್ ಅಂತಕ್ಕಂಥವ್ರು ಈ ಶ್ಯಾಮಸುಂದರ್ ಅವರಿಗೆ ಯಾವುದೋ ಒಂದು ಕಲ್ಲು ಹತ್ತಬಾರ್ದು, ತಲೆ ಹತ್ತಬಾರ್ದು ಅಂತ ಅವ್ರು ಎದುರು ಮುಂದೆ ಬಂದು ಸುತ್ತಕೊಂಡಿದ್ರು. ಯಾಕಿದ್ರ ಇದ್ರ ಹೇಳ್ತಕ್ಕಂಥ ಉದ್ದೇಶ ಅಂದ್ರ ನಮ್ಮ ಸಮಾಜವನ್ನು ಜಾಗೃತಿ ಮಾಡ್ತಕ್ಕಂಥ ವಿಚಾರಗಳು, ಬಹಳ ಕ್ರಾಂತಿಕಾರಿಕವಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಸಮಾಜಕ್ಕೆ ಅಂದಿನ ದಿನಮಾನದಲ್ಲಿ ಕೊಟ್ಟಿದ್ದಾರೆ. ಅಂತೆ ಅವರಿಗೆ ಬಾಬಾ ಸಾಹೇಬರಿಗೆ ಮತ್ತು ಬಿ ಶ್ಯಾಮಸುಂದರ್ ಅವರಿಗೆ ಈ ಭಾಗದ ದೇವರನ್ನು ಕೂಡ ಕರೀತಾರೆ.